ಚಿಕ್ಕಮಗಳೂರಿನ ರಾಮನಹಳ್ಳಿ ಸಮೀಪ ದೇಸಿಗಿಣ್ಣು ಮಳಿಗೆ ಪ್ರಾರಂಭವಾಗಿದ್ದು, ಶಾಸಕ ಎಚ್.ಡಿ. ತಮ್ಮಯ್ಯ ಅವರ ಧರ್ಮಪತ್ನಿ ಮಂಗಳಾ ತಮ್ಮಯ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿ ಶುಭ ಕೋರಿದರು. ದೇಸಿ ಗಿಣ್ಣು ಮಳಿಗೆಯ ಮಾಲೀಕರಾದ ಚಂದ್ರಶೇಖರ್ ಅವರು ಮಾತನಾಡಿ, ಈ ದೇಸಿ ಗಿಣ್ಣು ಮಳಿಗೆ ಪ್ರಾರಂಭ ಮಾಡಬೇಕೆಂಬುದು ಚಿಕ್ಕ ವಯಸ್ಸಿನಿಂದಲೂ ಕನಸಿತ್ತು. ಆ ಕನಸು ಈಗ ನನಸಾಗಿದೆ. ಚಿಕ್ಕಮಗಳೂರಿನ ಜನತೆ ಒಮ್ಮೆ ಭೇಟಿ ನೀಡಿ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಇದು ಚಿಕ್ಕಮಗಳೂರಲ್ಲಿ ಹೊಸದಾಗಿ ಸುಗ್ಗಿ ಅಂತ ಒಂದು ಹೋಟೆಲ್ ಮಾಡಿದ್ದೀವಿ. ಇದು ಮಲೆನಾಡು ಸ್ಟೈಲಲ್ಲಿರುವಂಥ ಒಂದು ಫುಡ್ಗಳನ್ನು ಪ್ರಿಪೇರ್ ಮಾಡ್ತೀವಿ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮಸಾಲೆ ರೊಟ್ಟಿ, ಈ ಥರ ಗಿಣ್ಣು ಜೊತೆ ಕೊಡ್ತಿದ್ವಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು, ತುಂಬ ಖುಷಿ ಆಗ್ತಾಯಿದೆ. ಇವತ್ತು ಓಪನ್ ಇರೋದು ಇದು ರತ್ನಗಿರಿ ರೋಡಲ್ಲಿ ಇರೋದು. ಇದು ಅರಮನೆ ಟೌನ್ ಕ್ಯಾಂಟೀನ್ ಪಕ್ಕದಲ್ಲಿರೋದು. ಚಂದ್ರಶೇಖರ್ ಅವರ ತಾಯಿ ಕಮಲಾಕ್ಷಿ ಅವರು ಮಾತನಾಡಿ, ನಮ್ಮಲ್ಲಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಕಾಯಿ ಚಟ್ನಿ, ಹುಚ್ಚೆಳ್ಳು ಚಟ್ನಿ, ಎಣಗಾಯಿ ಪಲ್ಯ, ದೇಸಿಗಿಣ್ಣು ಸೇರಿದಂತೆ ಮುಂತಾದವು ದೊರೆಯುತ್ತದೆ ಎಂದರು. ಎಲ್ಲರಿಗೂ ನಮಸ್ಕಾರ. ಈಗ ಹೊಸದಾಗಿ ಶುರು ಮಾಡಿದಂಥ ಸುಗ್ಗಿಲಿ 3 ಥರದ ರೊಟ್ಟಿ ಸಿಗುತ್ತೆ. ಒಂದು ಅಕ್ಕಿ ರೊಟ್ಟಿ, ರೊಟ್ಟಿ ಮತ್ತು ಮಸಾಲೆ ರೊಟ್ಟಿ, ಅದ್ರ ಜೊತೆಗೆ ಬದನೆಕಾಯಿ, ಎಣಗಾಯಿ, ಹುಚ್ಚೆಳ್ಳು ಚಟ್ನಿ, ಚಟ್ನಿ ಪುಡಿ, ಗಿಣ್ಣು, ಬೆಣ್ಣೆ, ಉಪ್ಪಿನಕಾಯಿ ಬಂದು ಎಲ್ಲರೂ ತಿಂದು ಸವಿಬೇಕಾಗಿ ಕೇಳ್ತೀನಿ. ಇಂಜಿನಿಯರ್ ಯದುಕುಮಾರ್ ಸೂಜ್ಗಲ್ ಅವರು ಮಾತನಾಡಿ, ರುಚಿಯಾದ, ಶುಚಿಯಾದ ಮತ್ತು ಆರೋಗ್ಯಕರವಾದ ಗಿಣ್ಣಿನ ಮಳಿಗೆ ಚಿಕ್ಕಮಗಳೂರಿನಲ್ಲಿ ಪ್ರಾರಂಭವಾಗಿರುವುದು ಸಂತೋಷದಾಯಕ ಎಂದರು. ಜನತೆಗೆ ಸ್ವಾಗತ ಫಾರ್ ಸುಗ್ಗಿ. ಇಸ್ ಅ ಸೆಕೆಂಡ್ ಪ್ರಾಜೆಕ್ಟ್ ನಾನು ಮಾಡ್ತಾ ಇರೋದು. ರೂಪಾ ಚಂದ್ರಶೇಖರ್ ಅವ್ರದ್ದು 2ನೇ ಪ್ರಾಜೆಕ್ಟ್ ಇದು. ಫಸ್ಟು ಸಿರಿಯಲ್ಲಿ ನಾವು ದೇಸಿಗಿಣ್ಣು ಅಂತ ಸ್ಟಾರ್ಟ್ ಮಾಡೋದು. ಇಸ್ ದ ಸೆಕೆಂಡ್ ವರ್ಷನ್ ಆಫ್ ದೇಸಿಗಿಣ್ಣು. ಸುಗ್ಗಿ ಅಂತ ಮಾಡಿದ್ದೀವಿ. ಇಂಟೀರಿಯರ್ ಕನ್ಸ್ಟ್ರಕ್ಷನ್ ಎಲ್ಲ ನಾನೇ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನ್ಯಾಚುರಲ್ ಫುಡ್ಡು, ಮನೇಲೇ ಪ್ರಿಪೇರ್ ಮಾಡೋಂಥ ಫುಡ್ಡು. ದಯವಿಟ್ಟು ಬಂದ್ಬಿಟ್ಟು ಎಲ್ಲರೂ ಎಂಜಾಯ್ ಮಾಡೋದು. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ರೂಪಾ ಚಂದ್ರಶೇಖರ್ ಹಾಗೂ ಕುಟುಂಬದವರು ಉಪಸ್ಥಿತರಿದ್ದರು.